ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಮತ್ತೊಮ್ಮೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಆರಾಧನಾ ಕೂಟದ ಮೂಲಕವಾಗಿ ಮತ್ತೊಮ್ಮೆ ಕರ್ತನನ್ನು ಕೊಂಡಾಡುವಂಥ, ಆರಾಧಿಸುವಂಥ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸೇರಿ ಬಂದಿರುವಂಥ ಎಲ್ಲರಿಗೆ, ಹಾಗೆ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ಹೃದಯಾಂತರಾಳದಿಂದ ಪ್ರೀತಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಪ್ರಾರ್ಥನೆಯೊಂದಿಗೆ ನಾವು ಈ ದಿನದ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ, ಹಾಡಿ ಕೊಂಡಾಡೋಣ. ದೇವರ ವಾಕ್ಯದ ಮೂಲಕವಾಗಿ ನಾವು ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರು ದೇವರೇ, ಮತ್ತೊಂದು ದಿನವನ್ನು, ವಾರವನ್ನು ನಮಗೆ ದಾನವಾಗಿ ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವೆ. ಕಳೆದ ದಿನದಲ್ಲಿ, ಕಳೆದ ವಾರದಲ್ಲಿ ಎಲ್ಲ ನಮ್ಮನ್ನು ಅದ್ಭುತವಾಗಿ ನೀನು ಆಶೀರ್ವದಿಸಿ ಕಾದು ಕಾಪಾಡಿ ನಿನ್ನನ್ನು ಕೊಂಡಾಡತಕ್ಕಂಥ ಕೃಪೆ ಭಾಗ್ಯ ಕೊಟ್ಟು ಈ ದಿನದಲ್ಲಿ ಮತ್ತೊಮ್ಮೆ ನಮ್ಮನ್ನು ಕೂಡಿಸಿರುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸೇರಿ ಬಂದಿರುವಂಥ ಎಲ್ಲರನ್ನ, ಹೌದು ಸ್ವಾಮಿ, ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಾಗೆ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಹೌದು ಜಾಯ್ನ್ ಆಗಿರುವಂಥ ಎಲ್ಲರನ್ನ ನೀನು ಆಶೀರ್ವದಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ವಿಶೇಷವಾಗಿ ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳಲ್ಲಿ ನಿನ್ನ ಮಹಿಮೆಯ ಮೇಘ, ಪ್ರಸನ್ನತೆ, ಪವಿತ್ರಾತ್ಮನ ಬಲವಾದಂಥ ಒಂದು ಸುರಿಸುವಿಕೆ ಉಂಟಾಗುವುದಕ್ಕಾಗಿ ಬೇಡಿಕೊಳ್ಳೋರಾಗಿದ್ದೇವೆ. ಈ ದಿನದಲ್ಲಿ ಲಕ್ಷಾಂತರ ಕೋಟ್ಯಂತರ ಜನರು ನಿನ್ನಿಂದ ಸ್ಪರ್ಶಿಸಲ್ಪಡಲಿ, ಬಿಡುಗಡೆ ಹೊಂದಲಿ, ಆಶೀರ್ವಾದಿಸಲ್ಪಡಲಿ ಸ್ವಾಮಿ. ವಿಶೇಷವಾಗಿ ಈ ಆರಾಧನಾ ಕೂಟದ ಮುಂದಿನ ಭಾಗದಲ್ಲಿ ನಾವು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸ್ತಾ ಇದ್ದೇವೆ. ನೀನೇ ಮಹಿಮೆ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಸೇರಿ ಬಂದಿರುವಂಥ ಎಲ್ಲರಿಗೆ ಮತ್ತೊಮ್ಮೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವೆಲ್ಲರೂ ಸೇರಿ ನಮ್ಮ ಆರಾಧನಾ ತಂಡದೊಂದಿಗೆ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಮಹೋನ್ನತನೂ ಆದ ಕರ್ತನು ನಮ್ಮನ್ನು ಈವರೆಗೆ ಕಾದು, ಕಳೆದೊಂದು ವಾರ ನಮ್ಮನ್ನು ಕಾದು ಅದ್ಭುತವಾಗಿ ನಡೆಸಿದ್ದಾನೆ. ಹಾಲೆಲೂಯ. ನಮ್ಮ ಯೇಸು ಜೀವಂತವಾಗಿ ಎದ್ದ ಯೇಸುವಾಗಿದ್ದಾನೆ. ಮರಣವನ್ನು ಜಯಿಸಿ ಮೂರನೇ ದಿನ ಎದ್ದು ಆತನು ಈಗ ನಮ್ಮೊಂದಿಗೆ ಜೀವಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಈ ಹಾಡು ಹೀಗೆ ಹೇಳ್ತದೆ, ಜೀವದಿಂದ ಎದ್ದ ಯೇಸುವೆ ನಾನು ಬಾಳುವೆ ನಿಮಗಾಗಿಯೇ. ಹಾಲೆಲೂಯ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. Hallelujah, 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 hallelujah. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ಎತ್ತಿ ಎತ್ತಿ ನಿಲ್ಲಿಸಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ
ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. ನನ್ನ ಎತ್ತಿ ಎತ್ತಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. ಹಲ್ಲೆಲೂಯಾ 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 ಸ್ತುತಿಗೂ ಮಹಿಮೆಗೂ ಕರ್ತನೆ ಒಬ್ಬನೇ ಯೋಗಿನಾಗಿದೆ. ಹಾಲೆಲೂಯ. ನಮ್ಮನ್ನು ಕರ್ತನೆ ಧೂಳಿನಿಂದ ಎತ್ತಿ ಕರ್ತನೆ ಯೇಸುವೆ ಕರ್ತನೆ ನಮ್ಮನ್ನು ದೇವರಲ್ಲಿ ನಿಲ್ಲಿಸಿದಿಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಕರ್ತನೆ, ನಮ್ಮ ಸಂತೋಷಕ್ಕೆ ನೀನೊಬ್ಬನೇ ಕರ್ತನೆ ಕಾರಣ. ಹಾಲೆಲೂಯ ಯೇಸುವೆ. ಹಾಲೆಲೂಯ ಹಾಲೆಲೂಯ. ನಮ್ಮ ಕುಟುಂಬವನ್ನು ಹಾಲೆಲೂಯ, ನಮ್ಮ ದೇವರೇ ನಮ್ಮ ಜೀವನವನ್ನು ದೇವರೇ ನೀನು ಕಾಪಾಡಿ ನಮ್ಮ ಕರ್ತನೆ ದಿನವೂ ಕಾಪಾಡಿ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಹಾಲೆಲೂಯ. ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ
ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನನ್ನು ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಕೃಪೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ 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 యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ ನೀನೇ, ಸಮೃದ್ಧಿಗೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೊಟ್ಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్ಯ. ಹಲ್ಲೆಲೂಯಾ ಹಲ್ಲೆಲೂಯಾ ಕರ್ತನೇ ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ ನಮ್ಮ ಆಧಾರವಾಗಿ ನಮ್ಮ ಐಶ್ವರ್ಯವಾಗಿ ಕರ್ತನೇ ಯೇಸುವೆ ನಿರೋಧಕ್ಕಾಗಿ ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ ನಮ್ಮ ಕುಟುಂಬವನ್ನು ಕಾಯುವ ದೇವರಾಗಿದೆ ಕರ್ತನೇ. ಹಲ್ಲೆಲೂಯಾ ಕರ್ತನೇ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಯೇಸುವೆ ನೀನು ಕರ್ತನೆ ಮರೆಯದೆ ನೆನೆಸುವ ದೇವರಾಗಿದೆ. ಹಲ್ಲೆಲೂಯಾ ಕರ್ತನೇ ಯೇಸುವೆ ನಮ್ಮನ್ನು ಮನಸ್ಸಾರೆ ಕರ್ತನೆ ನಿಮ್ಮನ್ನು ನಾವು ಸ್ತುತಿಸುತ್ತಿದ್ದೇವೆ. ಹಲ್ಲೆಲೂಯಾ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಮನಸಾರೆ ವಂದಿಸುವೆ, ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರಯ್ಯ, ಕೋಟಿ ಕೋಟಿ ಸ್ತೋತ್ರಯ್ಯ. ಸ್ತೋತ್ರ ಸ್ತೋತ್ರಯ್ಯ,
ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ 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 ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ. ನಮ್ಮ ಕುಟುಂಬ ವೈದ್ಯನು ನೀನೇ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ. ನಮ್ಮ ಕುಟುಂಬದ ವೈದ್ಯನು ನೀನೇ. ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಹೋದ ವೇಳೆಯಲ್ಲ ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಹೋದ ವೇಳೆಯಲ್ಲ ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ 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 ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಕರ್ತನೇ, ನಮ್ಮನ್ನು ಮರೆಯದೆ ನೆನೆಸಿ ಹಾಲೆಲೂಯ, ನಮ್ಮನ್ನು ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸಿದಲ್ಲ ಕರ್ತನೇ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಎಬಿನೇಜರಾಗಿ ನಮಗೆ ಸಹಾಯವಾಗಿ ಕರ್ತನೆ ನೀನು ನಮ್ಮೊಂದಿಗೆ ಇದ್ದದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಯೇಸುವೆ, ನಮ್ಮ ರೋಗಗಳನ್ನು ವಾಸಿ ಮಾಡಿ ನಮ್ಮನ್ನು ಸೌಖ್ಯ ಕೊಟ್ಟದಕ್ಕಾಗಿ ಕೂಡ ಸ್ತೋತ್ರ ಕರ್ತನೆ. ಹಾಲೆಲೂಯ. ಎಲ್ಲ ದೇವರೇ, ಸೋಲಿನಿಂದ ಕರ್ತನೆ ನಮ್ಮನ್ನು ಬಿಡಿಸಿ ನಮಗೆ ಜಯವಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಯೇವ ಇರೇ ಕರ್ತನೆ, ನೀನು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಯೇವ ರಾಫ, ಯೇವ ಶಮ್ಮ, ಸ್ತೋತ್ರ ಕರ್ತನೆ. ಹಾಲೆಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ನಿಮ್ಮನ್ನು ನಾವು ಆರಾಧಿಸುತ್ತೇವೆ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ. ಯೆಹೋವಾ ನೀನೇ, ನೀ ನಮ್ಮ ದೇವರು. ಯೆಹೋವಾ ನೀನೇ, ನೀ ನಮ್ಮ ದೇವರು. ನಮ್ಮ ಅಗತ್ಯವ ಪೂರೈಸುವೆ, ನಮ್ಮ ಅಗತ್ಯವ ಪೂರೈಸುವೆ. ಆರಾಧನೆ ಆರಾಧನೆ ಆರಾಧನೆ
ಆರಾಧನೆ ಆಡುವ. ಆರಾಧನೆ 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 ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯನೇ, ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ
ವೈದ್ಯನಾಗಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ನಮ್ಮ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ನಾವು ದಾರಿ ತಪ್ಪಿ ನಡೆಯುವಾಗ ಕರ್ತನೆ ನಿನ್ನ ಒಳ್ಳೆ ಕುರುಬನಂತೆ ನಮ್ಮನ್ನು ದೇವರೇ ಅಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ನಮ್ಮ ಒಳ್ಳೆ ಕುರುಬನೇ ನಿಮಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಕರ್ತನೆ. ಸ್ತೋತ್ರ ಕರ್ತನೆ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ದೇವರೇ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಸ್ವಲ್ಪ ಹೊತ್ತು ಕರ್ತನೆ ನಾವೆಲ್ಲರೂ ಸೇರಿ ಕರ್ತನೆ ನಿನ್ನನ್ನು ದೇವರೇ ಹಾಲೆಲೂಯ ಆರಾಧಿಸಲು ಸ್ತುತಿಸಲು ಕೊಟ್ಟ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಕರ್ತನೆ ಸ್ತೋತ್ರ. ಹಾಲೆಲೂಯ ಯೇಸುವೇ ಯೆಹೋವ ಇರೆ ರಾಫಾ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಮುಂದಿನ ಸಮಯದಲ್ಲಿ ಕರ್ತನೆ ದೇವರ ಸೇವಕರು ಕರ್ತನೆ ವಾಕ್ಯ ಕೊಡುವಾಗ ಕರ್ತನೆ ಹಾಲೆಲೂಯ ದೇವರೇ ನೀನು ನಮ್ಮೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಯೇಸುವೇ ನಿಮ್ಮ ಸ್ವರವನ್ನು ಕೇಳಲು ನಮಗೆ ಸಹಾಯ ಮಾಡು ಕರ್ತನೆ. ಸ್ತೋತ್ರ. ಹಾಲೆಲೂಯ ದೇವರೇ ನಿಮ್ಮ ಸೇವಕರನ್ನು ಬಲವಾಗಿ ಉಪಯೋಗಿಸು ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಕರ್ತನೆ ಸ್ವಲ್ಪ ಸಮಯ ಕರ್ತನೆ ಆರಾಧನೆಯಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಎಲ್ಲವೂ ದೇವರೇ ಘನ ಮಾನ ಮಹಿಮೆ ಎಲ್ಲವೂ ಕರ್ತನೆ ನಿನ್ನ ಒಬ್ಬನಿಗೆ ಮಾತ್ರ ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ. ಪ್ರಾರ್ಥನೆ ಕೇಳಿ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸುವಿನ ನಾಮದಲ್ಲಿ ಬಿಡುವುದು ತಂದೆಯಾದ ದೇವರೇ. ಆಮೆನ್ ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ದೇವಜನರಿಗೆ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡು ನಾವು ನಮ್ಮ ಕರ್ತನನ್ನು ಮಹಿಮೆಪಡಿಸೋಣ. ಮಾತ್ರವಲ್ಲ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಈ ದಿನದ ನಮ್ಮ ಧ್ಯಾನಕ್ಕಾಗಿ ನಾವು ಸತ್ಯವೇದದಿಂದ ನಮ್ಮ ಪುಟಗಳನ್ನು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 42 ಮತ್ತು 43ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳುವಂಥವರಾಗಿರೋಣ. ಲೂಕನು ಬರೆದ ಸುವಾರ್ತೆ ಅದರ 23ನೇ ಅಧ್ಯಾಯ 42 ಮತ್ತು 43ನೇ ವಾಕ್ಯಗಳು. ಎಂದು ಹೇಳಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು ಈ ಹೊತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ತನ್ನ ಜೀವಿತದ ಕಡೆಯ ಗಳಿಗೆಯಲ್ಲಿ ತನ್ನ ಜೀವಿತದ ಕೊನೆಯ ನಿಮಿಷಗಳಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿ ಕೇಳಿಕೊಳ್ತಾ ಇದ್ದಾನೆ. ಇನ್ನು ಆತನ ಜೀವಿತಕ್ಕೆ ಬೇರೆ ಯಾವ ನಿರೀಕ್ಷೆಗಳೂ ಇಲ್ಲ. ಈ ಲೋಕದಲ್ಲಿ ತಾನು ಬಹಳ ವರ್ಷ ಬದುಕಿ ಬಾಳುತ್ತೇನೆ ಎಂಬಂಥ ನಿರೀಕ್ಷೆಗಳೂ ಇಲ್ಲ. ನಿರೀಕ್ಷಿಸುವುದಕ್ಕೆ ಆತನಿಗೆ ಅವಕಾಶವೂ ಇಲ್ಲ. ಆತ ಕಡೆಯ ಗಳಿಗೆಯಲ್ಲಿ ತನ್ನ ಒಂದು ಕೊನೆಯ ನಿಮಿಷಗಳಲ್ಲಿ ಇರುವಂಥ ಸಮಯದಲ್ಲಿ ಆತನಿಗೆ ದೊಡ್ಡ ಒಂದು ರೆವಲೇಷನ್ ಅಥವಾ ಪ್ರಕಟಣೆ ಉಂಟಾಗಿ ಆತ ಯೇಸು ಸ್ವಾಮಿ ಬಳಿ ಕೇಳಿಕೊಳ್ತಾ ಇದ್ದಾನೆ, ನನ್ನನ್ನು ನೆನೆಸಿಕೋ ಎಂಬುದಾಗಿ. ನಾವು ನೋಡ್ತೇವೆ ಅದರ ಹಿನ್ನೆಲೆ ಬಹಳ ಸುಪರಿಚಿತವಾದಂಥ ಒಂದು ಹಿನ್ನೆಲೆ. ಯೇಸು ಸ್ವಾಮಿಯನ್ನು ಈಗ ಶಿಲುಬೆಗೆ ಹಾಕಿದ್ದಾರೆ. ಯೇಸು ಸ್ವಾಮಿಯನ್ನು ಇಬ್ಬರು ದುಷ್ಕರ್ಮಿಗಳ ಮಧ್ಯದಲ್ಲಿ ಶಿಲುಬೆಯಲ್ಲಿ ಹಾಕಿದ್ದಾರೆ. ಆ ದುಷ್ಕರ್ಮಿಗಳಿಬ್ಬರು ದಂಗೆ ಎಬ್ಬಿಸಿದಂಥವರು ಅಥವಾ ಆ ದುಷ್ಕರ್ಮಿಗಳಿಬ್ಬರು ಕೊಲೆ ಪಾತಕ ಮಾಡಿದಂಥವರು ಅಥವಾ ಆ ಕಾಲದ ರೋಮನ್ ಸರ್ಕಾರದ ನಿಯಮಗಳಿಗೆ ವಿರುದ್ಧ ನಿಂತು ಆ ಒಂದು ಕಾರಣದಿಂದಾಗಿ ಅವರನ್ನ ಶಿಲುಬೆಗೆ ಹಾಕಿದ್ದಾರೆ. ಇನ್ನು ಯೇಸು ಸ್ವಾಮಿ ದೊಡ್ಡ ಆರೋಪಿ, ದೊಡ್ಡ ಒಂದು ಅಪರಾಧಿ ಎಂದು ಬಿಂಬಿಸುವುದಕ್ಕಾಗಿ, ಯೇಸು ಸ್ವಾಮಿಯನ್ನು ಬಿಂಬಿಸುವುದಕ್ಕಾಗಿ ಇಬ್ಬರ ಮಧ್ಯದಲ್ಲಿ ಹಾಕಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದವರು ಯೇಸು ಸ್ವಾಮಿಯನ್ನು ನಿಂದಿಸ್ತಾ ಇದ್ದರು, ಜನರು ಗೇಲಿ ಮಾಡ್ತಾಯಿದ್ರು. ಯಾಜಕರು, ಆ ಕಾಲದ ಅನೇಕ ರಾಜಕಾರಣಿಗಳು ಅನೇಕರು ಯೇಸು ಸ್ವಾಮಿಯನ್ನು ನಿಂದಿಸಿದ್ದಾರೆ. ಈ ಶಿಲುಬೆಗೆ ಹಾಕಲ್ಪಟ್ಟಂಥವರು ಕೂಡ ಪ್ರಾರಂಭದಲ್ಲಿ ಯೇಸು ಸ್ವಾಮಿಯನ್ನು ನಿಂದಿಸಿದ್ದಾರೆ. ಆದರೆ ಕಡೆಯ ಗಳಿಗೆ ಬಂದಾಗ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಮಾನಸಾಂತರ ಆಗ್ತಾ ಇದೆ. ಈ ಭಾಗವನ್ನು ಲೂಕನ ಸುವಾರ್ತೆಯಲ್ಲಿ ಮಾತ್ರ ದಾಖಲಿಸಲಾಗಿದೆ. ಅಂದರೆ ಉಳಿದ 3 ಸುವಾರ್ತೆಗಳು, ಒಟ್ಟು 4 ಸುವಾರ್ತೆಗಳನ್ನು ನಾವು ನೋಡ್ತೇವೆ. 4 ಆ್ಯಂಗಲಲ್ಲಿ ಯೇಸು ಸ್ವಾಮಿಯ ಜನನ, ಜೀವನ, ಮರಣ, ಪುನರುತ್ಥಾನಗಳನ್ನು ದಾಖಲಿಸಿರುವಂಥ 4 ಸುವಾರ್ತೆಗಳು. ಅದರಲ್ಲಿ ಮತ್ತಾಯ ಮತ್ತು ಯೋಹಾನ ಯೇಸು ಸ್ವಾಮಿಯ ಶಿಷ್ಯರಾಗಿದ್ದರು. ಮಾರ್ಕ ಮತ್ತು ಲೂಕ ಯೇಸು ಸ್ವಾಮಿಯ
ಶಿಷ್ಯರಾಗಿದ್ದರು. ಆದರೆ ಅವರು ಕೂಡ ಯೇಸುಸ್ವಾಮಿ ಸೇವೆ ಮಾಡಿದಂಥ ಕಾಲದಲ್ಲಿ ಈ ಲೋಕದಲ್ಲಿ ಇದ್ದಂಥವರೇ ಸಮಕಾಲೀನರಾಗಿದ್ದರು. ಆದರೆ ಅವರು ಯೇಸುಸ್ವಾಮಿಯ ನೇರ ಶಿಷ್ಯರಾಗಿರದೆ ಶಿಷ್ಯರಾಗಿದ್ದರು. ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 39ನೇ ವಾಕ್ಯವನ್ನು ಓದುವಾಗ, ಲೂಕನ ಸುವಾರ್ತೆ 23ನೇ ಅಧ್ಯಾಯ 39ನೇ ವಾಕ್ಯ. ತೂಗ ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಅದರಲ್ಲಿ ಒಬ್ಬ ದುಷ್ಕರ್ಮಿ, ಆತನ ಆ ಇಬ್ಬರು ದುಷ್ಕರ್ಮಿಗಳ ಬಗ್ಗೆ ಹೇಳುವಾಗ ವಾಕ್ಯದಲ್ಲಿ ನೋಡ್ತೇವೆ, ಒಬ್ಬನನ್ನು ಎಡಗಡೆಯಲ್ಲಿ ಒಬ್ಬನನ್ನು ಬಲಗಡೆಯಲ್ಲಿ ಶಿಲುಬೆಗೆ ಹಾಕಿದರು ಎಂಬುದಾಗಿ. ಆದರೆ ಪಾರಂಪರ್ಯವಾಗಿ ಹೇಳ್ತಾ ಇರುವಾಗ ಎಡಗಡೆ ಬಲಗಡೆಯಲ್ಲಿ ಹಾಕಿದವರಲ್ಲಿ ಎಡಗಡೆ ಹಾಕಿದವನು ಯೇಸು ಸ್ವಾಮಿಯನ್ನು ನಿಂದಿಸಿದನು, ಬಲಗಡೆ ಹಾಕಿದವನು ಯೇಸು ಸ್ವಾಮಿ ಬಳಿ ವಿಜ್ಞಾಪನೆ ಮಾಡಿದನು ಎಂಬುದಾಗಿ ಹೇಳಲಾಗ್ತದೆ. ಆದರೆ ಅದು ಪಾರಂಪರ್ಯವಾಗಿ ಬಂದಿರುವಂಥ ಒಂದು ಮಾತು. ಆದರೆ ಅದರಲ್ಲಿ ಎಡಗಡೆ ಹಾಕಿದವನೋ ಬಲಗಡೆ ಹಾಕಿದವನೋ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿಲ್ಲ. ಆದರೆ ಸತ್ಯವೇದದಲ್ಲಿ ದುಷ್ಕರ್ಮಿಗಳಲ್ಲಿ ಒಬ್ಬನು ಅಂತ ಹೇಳಲಾಗಿದೆ. ಒಬ್ಬನು ಯೇಸುಸ್ವಾಮಿನ ದೂಷಿಸಿ ಹೇಳುತ್ತಿದ್ದಾನೆ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನೀನು ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ಕೂಡ ರಕ್ಷಿಸು. ನೋಡಿ, ಕೆಲವರು ಕಡೆಯ ಗಳಿಗೆಯಲ್ಲಿ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ. ಕಡೆಯ ಗಳಿಗೆಯಲ್ಲಿ ಕೂಡ ಎಷ್ಟು ಕಷ್ಟ ಬಂದರೂ ಕೂಡ ದೇವರ ಕಡೆಗೆ ಬರುವುದಿಲ್ಲ. ಆಚೆ ಈಚೆ ಎಲ್ಲ ಕಡೆ ಓಡಾಡ್ತಾರೆ, ಎಲ್ಲ ಮನುಷ್ಯರ ಹತ್ರ ಹೋಗ್ತಾರೆ, ತಮಗೆ ಗೊತ್ತಿರುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಗೊತ್ತಿಲ್ಲದಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ, ಎಷ್ಟು ಕಠಿಣವಾದ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಿದ್ಧರಿರ್ತಾರೆ, ಏನು ಬೇಕಾದರೆ ತ್ಯಾಗ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಆದರೆ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಸಿದ್ಧರಾಗೋದಿಲ್ಲ. ಕಡೆಯ ಗಳಿಗೆಯಲ್ಲಿ ಕೂಡ ನೋಡಿ, ಕೆಲವರು ಕಷ್ಟ ಹೆಚ್ಚಾದಾಗ ಅವರು ದೇವರನ್ನ ನಿಂದಿಸ್ತಾರೆ, ದೇವರ ವಾಕ್ಯವನ್ನು ನಿಂದಿಸ್ತಾರೆ, ಆದರೆ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಸಿದ್ಧರಾಗೋದಿಲ್ಲ. ಆದರೆ ಇನ್ನೊಬ್ಬ ದುಷ್ಕರ್ಮಿ, ಪಾರಂಪರ್ಯವಾಗಿ ನಂಬಲಾಗ್ತಾ ಇದೆ ಆತ ಬಲಗಡೆಯಲ್ಲಿ ಹಾಕಲ್ಪಟ್ಟವನು ಎಂಬುದಾಗಿ. ಆದರೆ ಬೈಬಲ್ನಲ್ಲಿ ಆ ಥರ ಬರೆದಿಲ್ಲ, ಆದರೂ ಕೂಡ ಪಾರಂಪರ್ಯವಾಗಿ ನಂಬಲಾಗ್ತದೆ ಬಲಗಡೆಯಲ್ಲಿ ಹಾಕಲ್ಪಟ್ಟವನು ಎಂಬುದಾಗಿ. ಇರಲಿ, ಅದರಲ್ಲಿ ಒಬ್ಬನು ಏನು ಮಾಡ್ತಾ ಇದ್ದಾನೆ ನಾವು ನೋಡ್ತೇವೆ. ಎರಡನೆಯವನು, ಮೊದಲನೆಯವನು ನಿಂದಿಸಿದ, ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನೋಡಿ, ಮೊದಲನೇ ಸ್ಥಾನದಲ್ಲಿರುವಂಥವರು ಕೆಲವೊಮ್ಮೆ ನಿಂದಿಸುವಂಥವರಾಗಿರ್ತಾರೆ, ಗೇಲಿ ಮಾಡುವಂಥವರಾಗಿರ್ತಾರೆ, ಅಥವಾ ಅಪಹಾಸ್ಯ ಮಾಡುವಂಥವರಾಗಿರ್ತಾರೆ. ಅವನು ಕೂಡ ದಂಡನೆಯಲ್ಲೇ ಇದ್ದಾನೆ. ಅವನು ಆರಾಮವಾಗಿದ್ದುಕೊಂಡು, ಭಾಳ ಸುಖವಾಗಿ ಸೌಖ್ಯವಾಗಿದ್ದುಕೊಂಡು, ಕಂಫರ್ಟ್ ಝೋನಲ್ಲಿದ್ದುಕೊಂಡು ಮಾಡುವವನು ಏನೂ ಆಗಿರಲ್ಲ. ಅವನು ಕೂಡ ನಿಂದನೆಯಲ್ಲಿ, ಅವನು ಕೂಡ ಕಷ್ಟದಲ್ಲಿ, ಅವನು ಕೂಡ ಹಿಂಸೆಯಲ್ಲಿ, ಅವನು ಕೂಡ ತನ್ನ ಕಡೆಯ ಗಳಿಗೆಯಲ್ಲಿ ಇರುವ ಆತನಾಗಿರ್ತಾನೆ. ಆದರೆ ಎರಡನೆಯವನು ನೋಡಿ, ಮೊದಲನೆಯವನು ಕಷ್ಟದಲ್ಲಿದ್ದರೂ ನಂಬಲಿಕ್ಕೆ ಸಿದ್ಧನಿಲ್ಲ. ಆದರೆ ಎರಡನೆಯವನು ಕಷ್ಟದಲ್ಲಿರುವಾಗ, ತನ್ನ ಕಡೆಯ ಗಳಿಗೆಯಲ್ಲಿರುವಾಗ, ತನ್ನ ಕೊನೆಯ ಉಸಿರುಗಳನ್ನು ಎಳೆಯುತ್ತಿರುವಂಥ ಸಮಯದಲ್ಲಿ ಆತ ಏನು ಮಾಡ್ತಿದ್ದಾನೆ, ಆ ಮೊದಲನೆಯವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನೋಡಿ, ಅವನು ಸುವಾರ್ತೆ ಕೂಡ ಹೇಳ್ತಿದ್ದಾನೆ, ದಂಡನೆಯಲ್ಲಿದ್ದಿ ದೇವರಿಗೆ ಹೆದರು, ಕಷ್ಟದಲ್ಲಿದ್ದಿ ದೇವರಿಗೆ ಹೆದರು, ಶಿಕ್ಷೆ ಅನುಭವಿಸ್ತಾ ಇದ್ದಿ ದೇವರಿಗೆ ಭಯಪಡು, ದೇವರ ಕಡೆಗೆ ತಿರುಗಿಕೋ, ಕಡೆಯ ಗಳಿಗೆಯಲ್ಲಿದ್ದಿ, ಇನ್ನೇನು ಕೆಲವೇ ಉಸಿರುಗಳು ಮಾತ್ರ ಇದ್ದಾವೆ, ಇನ್ನು ಎಷ್ಟು ಉಸಿರನ್ನು ಎಳೆಯುತ್ತಿ ಎಂಬುದಾಗಿ ಯಾವುದೇ ಭರವಸೆ ಇಲ್ಲ. ಕೆಲವೊಮ್ಮೆ ಇನ್ನೊಂದು ಅರ್ಧ ಗಂಟೆ, ಕೆಲವೊಮ್ಮೆ ಇನ್ನೊಂದು ಗಂಟೆ, ಕೆಲವೊಮ್ಮೆ ಇನ್ನೊಂದು 2 ಗಂಟೆ 3 ಗಂಟೆ ಮಾತ್ರ ಬದುಕಿ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ. ಏನಿದ್ರೂ ಇದೇ ದಿನ ನಮ್ಮ ಕಡೆಯ ದಿನ, ನೀನು ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದನ್ನು ಹೇಳಿಕೊಂಡು ಆತ ಹೇಳ್ತಿದ್ದಾನೆ, ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ಕೆಲವರು ಹೇಳ್ತಾರೆ, ನಾವು ಅನ್ಯಾಯವಾಗಿ ಕಷ್ಟ ಅನುಭವಿಸ್ತಾ ಇದ್ದೇವೆ, ಅನ್ಯಾಯವಾಗಿ ದಂಡನೆ ಅನುಭವಿಸ್ತಾ ಇದ್ದೇವೆ. ನ್ಯಾಯವಾದ ಕಾರಣಗಳಿದ್ದರೂ ಕೂಡ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗುವುದಿಲ್ಲ. ಆದರೆ ಈತ ಹೇಳ್ತಿದ್ದಾನೆ,
ಈ ಎರಡನೆಯವನು ಹೇಳುತ್ತಿದ್ದಾನೆ, ನಾವು ಅನುಭವಿಸ್ತಿರುವಂಥ ದಂಡನೆ ನ್ಯಾಯ, ನಮಗೆ ಸಿಕ್ಕಿರುವಂಥ ಈ ಒಂದು ಕಷ್ಟ ಅದು ನ್ಯಾಯವಾದದ್ದು, ನಮಗೆ ಸಿಗಬೇಕಾದದ್ದನ್ನೇ ನಾವು ಹೊಂದಿಕೊಂಡಿದ್ದೇವೆ. ಮತ್ತು ನೋಡಿ ಆತ ಹೇಳುತ್ತಿದ್ದಾನೆ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ. ಅವನು ಹೇಳ್ತಿದ್ದಾನೆ, ನಾವು ನ್ಯಾಯವಾದ ದಂಡನೆಯಲ್ಲಿದ್ದೇವೆ, ನಮಗೆ ಸಿಕ್ಕಿರುವಂಥ ಈ ಒಂದು ದಂಡನೆ ನ್ಯಾಯವಾದದ್ದು. ಯಾಕಂದರೆ ನಾವು ಅನೇಕರಿಗೆ ಹಿಂಸೆ ಕೊಟ್ಟಿದ್ದೇವೆ, ಅನೇಕ ಕೊಲೆಗಳನ್ನು ಮಾಡಿದ್ದೇವೆ, ಅನೇಕ ರೀತಿಯಲ್ಲಿ ಸುಲಿಗೆ ಮಾಡಿದ್ದೇವೆ, ದಂಗೆ ಎಬ್ಬಿಸಿದ್ದೇವೆ, ಸಮಾಜದಲ್ಲಿ ಶಾಂತಿಯನ್ನು ಕದಡಿದ್ದೇವೆ. ನಾವು ಈ ರೋಮನ್ ಸರ್ಕಾರದಿಂದ ಈ ಶಿಕ್ಷೆಯನ್ನು ಅನುಭವಿಸುವಾಗ ಇದು ನ್ಯಾಯವಾದಂಥ ಶಿಕ್ಷೆ. ಈ ಶಿಕ್ಷೆ ಹೊಂದಿಕೊಳ್ಳಲಿಕ್ಕೆ ನಾವು ನಿಜವಾಗಿ ಯೋಗ್ಯರಾಗಿದ್ದೇವೆ. ಆತ ಹೇಳ್ತಿದ್ದಾನೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ. ಅಂದರೆ ಆತ ಒಪ್ಪಿಕೊಳ್ತಾ ಇದ್ದಾನೆ, ಈತ ಈ ಯೇಸು ಸ್ವಾಮಿ, ಈ ನಮ್ಮ ಮಧ್ಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು, ಇವರು ಅಲ್ಲದ್ದೇನೂ ಮಾಡಲಿಲ್ಲ. ನಮ್ಮ ಥರ ಇವರು ಯಾವುದು ತಪ್ಪು ಮಾಡಲಿಲ್ಲ, ನಮ್ಮ ಥರ ಇವರು ಕೊಲೆ ಮಾಡಲಿಲ್ಲ, ನಮ್ಮ ಥರ ಇವರು ಸುಲಿಗೆ ಮಾಡಲಿಲ್ಲ, ನಮ್ಮ ಥರ ಯಾವುದೇ ಅಪರಾಧಿ ಕೃತ್ಯಗಳಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಳ್ಳಲಿಲ್ಲ. ಇವರಲ್ಲಿ ಯಾವ ತಪ್ಪು ಇಲ್ಲ, ಅಥವಾ ಶಿಲುಬೆಗೆ ಹಾಕಲ್ಪಡತಕ್ಕಂಥ ರೀತಿಯ ಯಾವ ಅಪರಾಧವನ್ನು ಮಾಡಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಆ ಶಿಲುಬೆಗೆ ಹಾಕಲ್ಪಟ್ಟ ದುಷ್ಕರ್ಮಿಗಳಲ್ಲಿ ಒಬ್ಬ ಹೇಳುತ್ತಿದ್ದಾನೆ, ನೋಡಿ, ಎಷ್ಟು ಕಡೆ ಗಳಿಗೆಯಲ್ಲೂ ದೇವರ ಕಡೆಗೆ ತಿರುಗಿಕೊಳ್ಳದವರು ಇದ್ದಾರೆ, ಆದರೆ ಕಡೆ ಗಳಿಗೆಯಲ್ಲಿ ದೇವರ ಕಡೆಗೆ ಬರುವಂಥವನು ಸುವಾರ್ತೆ ಸಾರ್ತಾ ಇದ್ದಾನೆ. ನೀನಿನ್ನೂ ದೇವರಿಗೆ ಭಯಪಡುವುದಿಲ್ಲವೋ? ಶಿಲುಬೆ ಮೇಲೆ ಬಿದ್ದುಕೊಂಡು ಸುವಾರ್ತೆ ಹೇಳುತ್ತಿದ್ದಾನೆ, ನೀನು ದೇವರಿಗೆ ಭಯಪಡು. ಈ ಶಿಕ್ಷೆಯ ಕಡೆಯ ಗಳಿಗೆಯ ಕೊನೆಯ ಉಸಿರು ಎಳೆಯುತ್ತಿರುವಂಥ ಈ ಕಾಲದಲ್ಲಾದರೂ ನೀನು ದೇವರಿಗೆ ಭಯಪಡು ಆತ ಹೇಳ್ತಿದ್ದಾನೆ. ಈತ ನಾವು ನ್ಯಾಯವಾದಂಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಿಕೊಳ್ತಾ ಇದ್ದೆ. ಈತ ಅಲ್ಲದ್ದೇನೂ ಮಾಡಲಿಲ್ಲ, ಈತ ಯಾವ ತಪ್ಪನ್ನು ಮಾಡಲಿಲ್ಲ. ನೋಡಿ, ಅವನು ಶಿಲುಬೆ ಮೇಲೆ ಬಿದ್ದುಕೊಂಡು ಆ ಒಂದು ಗೇಲಿ ಮಾಡುವ ದಂಗೆಕೋರ ಆತ್ಮ, ಗೇಲಿ ಮಾಡುವ ಆತ್ಮ ಆತನನ್ನು ಇನ್ನೂ ಬಿಟ್ಟು ಹೋಗಲಿಲ್ಲ. ಆದರೆ ಕಡೆಯ ಗಳಿಗೆಯಲ್ಲಿ ಈತನಿಗೆ ಮಾನಸಾಂತರ ಆಗ್ತಾ ಇದೆ. ಆತ ಹೇಳ್ತಿದ್ದಾನೆ, ನಾವು ಮಾಡಿದ್ದಕ್ಕೆ ಸರಿಯಾಗಿ ಉಣ್ತಾ ಇದ್ದೇವೆ. ನಾವು ಹೇಳ್ತೇವೆ ಗಾದೆ ಮತ್ತು ಮಾಡಿದ್ದುಣ್ಣೋ ಮಾರಾಯ. ನೋಡಿ, ಆತ ಹೇಳ್ತಿದ್ದಾನೆ, ನಾವು ಮಾಡಿದ್ದಕ್ಕೆ ಸರಿಯಾದ ಪ್ರತಿಫಲ ನಮಗೆ ಸಿಗ್ತಾ ಇದೆ. ಈತ ಅಲ್ಲದ್ದೇನೂ ಮಾಡಲಿಲ್ಲ, ಯಾವ ತಪ್ಪನ್ನೂ ಮಾಡಲಿಲ್ಲ. ನಂತರ 42ನೇ ವಾಕ್ಯ ನಾವು ಪ್ರಾರಂಭದಲ್ಲಿ ಓದಿದ್ದೇವೆ. ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ನೋಡಿ, ಆತ ಅಲ್ಲಿ ಬಿದ್ದುಕೊಂಡು ಆ ಶಿಲ್ಬೆ ಮೇಲೆ ಬಿದ್ದುಕೊಂಡು ಹೇಳ್ತಿದ್ದಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸಿಕೋ. ನೋಡಿ, ಈತ ಯೇಸುವಿನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. ಪೌಲ ಕೂಡ ಮುಂದೆ ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನೇ ನನ್ನ ಮೂಲಕ ಜೀವಿಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈತ ಹೇಳ್ತಿದ್ದಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ನೋಡಿ, ಒಂದು ಆತ ಶಿಲುಬೆ ಮೇಲೆ ಬಿದ್ದುಕೊಂಡು ಆತನಿಗೆ ಪ್ರಕಟಣೆಯಾಗಿದೆ, ನಾವು ದೇವರಿಗೆ ಭಯಪಡಬೇಕು. ಕಡೆಯ ಗಳಿಗೆಯಲ್ಲಾದರೂ ದೇವರಿಗೆ ಭಯಪಡಬೇಕು. ಕಡೆಯ ಗಳಿಗೆಯಲ್ಲಾದರೂ, ಕೊನೆಯ ನಿಮಿಷಗಳಲ್ಲಾದರೂ ದೇವರಿಗೆ ಭಯಪಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರೆ ದೇವರ ಆತನನ್ನು ಕಾಪಾಡ್ತಾನೆ, ಆತನನ್ನು ರಕ್ಷಿಸ್ತಾನೆ, ಆತನನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಆತ ನಂಬಿದ್ದಾನೆ. ಆತ ಇನ್ನು ಹೇಳ್ತಿದ್ದಾನೆ, ನಾವು ಮಾಡಿದ ತಪ್ಪು, ಈ ಶಿಕ್ಷೆ ಹೊಂದಿಕೊಳ್ಳಲಿಕ್ಕೆ, ಮರಣ ಹೊಂದಿಕೊಳ್ಳಲಿಕ್ಕೆ ಯೋಗ್ಯವಾದ ತಪ್ಪು ಪಾಪಗಳನ್ನು, ಅಪರಾಧ ಕೃತ್ಯಗಳನ್ನು ನಾವು ಮಾಡಿದ್ದೇವೆ, ಅದನ್ನೇ ನಾವು ಹೊಂದಿಕೊಂಡಿದ್ದೇವೆ ಈಗ. ಆದರೆ ಈ ಯೇಸುವಲ್ಲಿ ಯಾವ ತಪ್ಪು ಇಲ್ಲ. ಇನ್ನೂ ಕೂಡ ಆತ ನಂಬಿದ್ದಾನೆ, ಈ ಯೇಸುವಿಗೆ ಇದು ಕೊನೆಯಲ್ಲ. ನಮಗೆ ಕೊನೆಯಾಗಿದ್ದರೂ ಕೂಡ ಯೇಸುವಿಗೆ ಇದು ಕೊನೆಯಲ್ಲ. ಯೇಸುವಿಗೆ ಒಂದು ರಾಜ್ಯ ಉಂಟು. ಆ ರಾಜ್ಯ ಈ ಶಿಲುಬೆಯೊಂದಿಗೆ ಮುಕ್ತಾಯವಾಗುವ ರಾಜ್ಯವಲ್ಲ, ಶಿಲುಬೆಯ ಮರಣದೊಂದಿಗೆ ಪ್ರಾರಂಭವಾಗುವ ರಾಜ್ಯ. ನಮಗೆ ಇದು ಕೊನೆಯಾದರೂ ಯೇಸುವಿಗೆ ಇದು ಕೊನೆಯಲ್ಲ. ಇದರ ನಂತರ ಆತನಿಗೆ ಒಂದು ರಾಜ್ಯ ಉಂಟು. ಆ ರಾಜ್ಯದಲ್ಲಿ ಆತನಿಗೆ ಹಕ್ಕು ಅಧಿಕಾರಗಳಿದ್ದಾವೆ. ತಾನು ಮೆಚ್ಚಿದವರನ್ನ ಆ ರಾಜ್ಯದಲ್ಲಿ ಆತ ಸೇರಿಸಿಕೊಳ್ಳಬಲ್ಲವನು.
ಆತನ ಚಿತ್ತದ ಪ್ರಕಾರ ನಡೆಯುವಂಥವರಿಗೆ ಆತ ತನ್ನ ರಾಜ್ಯವನ್ನು ಕೊಡಬಲ್ಲವನು ಎಂಬುದಾಗಿ ಆತ ಆ ಶಿಲುಬೆ ಮೇಲೆ ಬಿದ್ದುಕೊಂಡು ನಂಬುತ್ತಾ ಯೇಸ್ವಾಮಿ ಬಳಿ ಹೇಳುತ್ತಿದ್ದಾನೆ, ಸ್ವಾಮಿ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ, ನನ್ನ ಮೇಲೆ ಕರುಣೆ ತೋರಿಸು ಎಂಬುದಾಗಿ ಆತ ಬೇಡಿಕೊಳ್ಳುತ್ತಾ ಇದ್ದಾನೆ. ಈಗ ನೋಡಿ 43ನೇ ವಾಕ್ಯದಲ್ಲಿ ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಆ ಮತ್ತೊಬ್ಬ ದುಷ್ಕರ್ಮಿ ಯೇಸುವನ್ನು ನಿಂದಿಸಿದಾಗ ಯೇಸುಸ್ವಾಮಿ ಏನೂ ಹೇಳಲಿಲ್ಲ. ಅವನ ಆ ಒಂದು ದುಸ್ಥಿತಿ, ಅವನ ಕಡೆಯ ಗಳಿಗೆಯ ಕಠಿಣ ಹೃದಯವನ್ನು ನೋಡಿ ಯೇಸುಸ್ವಾಮಿ ನಿಜವಾಗಿ ದುಃಖಿಸಿದ್ದಿರಬಹುದು, ಆದರೆ ಯೇಸುಸ್ವಾಮಿ ಏನೂ ಹೇಳಲಿಲ್ಲ. ಆದರೆ ಈತ ಒಬ್ಬ ಬೇಡಿಕೊಳ್ತಾ ಇದ್ದಾನೆ, ಮೊರೆ ಇಡ್ತಾ ಇದ್ದಾನೆ, ನನ್ನನ್ನು ನೆನೆಸಿಕೋ ಎಂಬುದಾಗಿ ಮೊರೆ ಇಟ್ಟು ಕೇಳಿಕೊಳ್ತಾ ಇದ್ದಾನೆ. ಆತನ ಮೊರೆಗೆ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಇದ್ದುಕೊಂಡು ಹೌದು ಉತ್ತರ ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನಗೆ ನಿಜವಾಗಿ ಹೇಳುತ್ತೇನೆ, ಅಥವಾ ಅದಕ್ಕೆ ಯೇಸು, ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಈ ಹೊತ್ತೆ ನನ್ನೊಂದಿಗೆ ಪರದೈಸಿನಲ್ಲಿರುವಿ, ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಯೇಸುಸ್ವಾಮಿ ಉತ್ತರ ಕೊಟ್ಟನು. ನೋಡಿ, ಯೇಸುಸ್ವಾಮಿ ಹತ್ರ ನನ್ನ ನೆನೆಸಿಕೋ ಎಂಬುದಾಗಿ ಯಾರು ಕೂಗಿ ಮೊರೆ ಇಟ್ಟು ಬೇಡಿಕೊಳ್ಳೋರಾಗಿದ್ದಾರೆ ಅವರಿಗೆ ಯೇಸುಸ್ವಾಮಿ ಕೊಡುವಂಥ ಉತ್ತರ, ಅದು ಎಲ್ಲ ಕಾಲದಲ್ಲಿ ಯೇಸು ಕೊಡುವಂಥ ಉತ್ತರ, ಅದು ಒಂದು ಆಶಾದಾಯಕ ಉತ್ತರ. ನಿನ್ನನ್ನು ಖಂಡಿತವಾಗಿ ನಾನು ನೆನೆಸಿಕೊಳ್ತೇನೆ, ನನ್ನ ಸಂಗಡ ನೀನು ಪರದೈಸಿನಲ್ಲಿರುವಿ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಎಷ್ಟು ಜನ ಹಿಂದಿನ ಕಾಲದಿಂದ ಇಂದಿನ ಕಾಲದವರೆಗೆ, ಹಿಂದಿನಿಂದ ಇಂದಿನವರೆಗೆ, ಆ ಪುರಾತನ ಕಾಲದಿಂದ ಇಂದಿನವರೆಗೆ, ಇಂದಿನಿಂದ ಆತನ ಬರೋಣದವರೆಗೆ ಮಾತ್ರವಲ್ಲ, ಯುಗಾಂತರಗಳಲ್ಲಿ ಆತನ ಬಳಿ ಬೇಡಿಕೊಳ್ಳುವ ಒಬ್ಬನೂ ಕೂಡ ಆಶಾಭಂಗ ಪಡುವುದೇ ಇಲ್ಲ. ಆತನ ಬಳಿ ಬೇಡಿಕೊಳ್ಳುವ ಒಬ್ಬನೂ ಕೂಡ ಆಶಾಭಂಗ ಪಡುವುದಿಲ್ಲ. ಅದನ್ನೇ 34ನೇ ಕೀರ್ತನೆಯಲ್ಲಿ 5ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ. ಓ ಯೇಸು ಸ್ವಾಮಿ ಬಳಿ ನನ್ನನ್ನು ನೆನೆಸಿಕೋ ಎಂಬುದಾಗಿ ನಾನು ಬೇಡಿಕೊಂಡು ನಾನು ನಾಚಿಕೆಗೆ ಗುರಿಯಾಗಬೇಕಾಯಿತು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಯಾರಿಗೆ ಕೂಡ ಆತ ಅವಕಾಶ ಕೊಡುವುದಿಲ್ಲ. ಆತನ ಬಳಿ ಬೇಡಿಕೊಳ್ಳುವ ಎಲ್ಲರಿಗೆ ಆತ ಸಂತೋಷ ಕೊಡುವಾತನಾಗಿದ್ದಾನೆ. ಅವರ ಮುಖವನ್ನು ಆತ ಪ್ರಕಾಶಗೊಳಿಸುವಾತನಾಗಿದ್ದಾನೆ. ಆತನ ಮೇಲೆ ಭರವಸೆ ಇಟ್ಟಂಥವರು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನ ಮೇಲೆ ಭರವಸೆ ಇಟ್ಟಂಥ ಯಾರೂ ಕೂಡ ಎಂದಿಗೆ ಕೂಡ ಆಶಾಭಂಗ ಪಡುವುದಿಲ್ಲ. ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಐಗುಪ್ತದಲ್ಲಿ ಗುಲಾಮರಾಗಿ ಎಷ್ಟೋ ವರ್ಷಗಳಿಂದ ಕಷ್ಟಪಡುತ್ತಿರುವಂಥ ಸಮಯ, ಆ ಸಮಯದಲ್ಲಿ ಅವರು ದೇವರ ಬಳಿ ಮೊರೆ ಇಟ್ಟು ಬೇಡಿಕೊಳ್ಳುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ವಿಮೋಚನಾ ಕಾಂಡ ಪುಸ್ತಕ ಅದರ 2ನೇ ಅಧ್ಯಾಯ 23, 24, 25ನೇ ವಾಕ್ಯಗಳನ್ನು ಓದುವಾಗ, ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ್ಯ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ನೋಡಿ, ದೇವರ ಬಳಿ ಗೋಳಾಡ್ತಾ ಇದ್ದಾರೆ. ಆ ಗೋಳು ಅವರು ಅನುಭವಿಸ್ತಿರುವಂಥ ಗುಲಾಮತನ, ಅವರು ಮಾಡ್ತಾ ಇರುವಂಥ ಬಿಟ್ಟಿ ಕೆಲಸ ನೋಡಿ, ಅದಕ್ಕೆ ಅವರಿಗೆ ಬಂದಿರುವಂಥ ಕಷ್ಟದ ನಿಮಿತ್ತ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು, ನೋಡಿ ಅಲ್ಲಿ ನೋಡ್ತೇವೆ, ನೆನಪಿಗೆ ತಂದುಕೊಂಡು, ದೇವರು ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ದೇವರು ನೆನಪಿಗೆ ತಂದುಕೊಂಡು, ಅಲ್ಲಿ ದುಷ್ಕರ್ಮೆ ಆತ ಬೇಡಿಕೊಳ್ಳುತ್ತಿದ್ದಾನೆ, ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಬಂದಾಗ ನನ್ನನ್ನು ನೆನೆಸಿಕೋ ಎಂಬುದ ಕಡೆಯ ಗಳಿಗೆಯಲ್ಲಿ. ಇನ್ನೇನು ಆತನಿಗೆ ಬಹಳಷ್ಟು ದಿವಸಗಳ, ವರ್ಷಗಳ ಅಥವಾ ತಿಂಗಳುಗಳ, ವರ್ಷಗಳ ಜೀವಮಾನ ಈ ಭೂಮಿಯಲ್ಲಿ ಜೀವಿಸುವುದಕ್ಕೆ ಉಳಿದಿಲ್ಲ. ಆತ ಶಿಲುಬೆ ಮೇಲೆ ಕಡೆಯ ಗಳಿಗೆಯಲ್ಲಿದ್ದಾನೆ. ಆತ ಬೇಡಿಕೊಳ್ಳುತ್ತಿದ್ದಾನೆ, ನನ್ನನ್ನು ನೆನೆಸಿಕೋ. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಿನಗೆ
ನೀನು ನನ್ನೊಂದಿಗೆ ಈ ಹೊತ್ತು ಪರದೈಸಿನಲ್ಲಿರುವಿ ಎಂಬುದಾಗಿ ಯೇಸು ಸ್ವಾಮಿ ಆತನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಸತ್ಯವಾಗಿ ನಿನಗೆ ಹೇಳುತ್ತೇನೆ ಎಂಬುದಾಗಿ ಉತ್ತರ ಕೊಡ್ತಿದ್ದಾರೆ. ಇಲ್ಲಿ ಇವರು ಗೋಳಾಟ, ಇವರ ಆ ಒಂದು ಬಿಟ್ಟಿ ಕೆಲಸದಿಂದ ಕಷ್ಟಪಟ್ಟು ನರಳಾಡುತ್ತಾ ಗೋಳಾಡುತ್ತಾ ಈಗ ದೇವರ ಬಳಿ ಬೇಡಿಕೊಳ್ಳುವಾಗ ದೇವರು ಅವರನ್ನು ನೆನೆಸಿಕೊಂಡನು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ವಾಗ್ದಾನಗಳನ್ನು ನೆನೆಸಿಕೊಂಡನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹೌದು, ನೀವು ಕೂಡ ಯಾವುದೋ ರೀತಿಯಲ್ಲಿ ಒಂದು ಗುಲಾಮತನಕ್ಕೆ ಒಳಗಾದವರ ಹಾಗೆ, ಹೌದು, ದಾಸ್ಯದಲ್ಲಿ ಬಿದ್ದವರ ಹಾಗೆ ಬಿಟ್ಟಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿ ಸಂಬಳವಿಲ್ಲ, ಕಷ್ಟ, ಉಪವಾಸ, ನಿಂದೆ, ತಿರಸ್ಕಾರ, ಯಾವುದೋ ಪರಿಸ್ಥಿತಿಗಳ ಮೂಲಕ ಹಾದು ಹೋಗುತ್ತಾ ದೇವರ ಬಳಿ ಗೋಳಾಡಿ ಬೇಡಿಕೊಳ್ಳುವಂಥವರಾಗಿರೋದಾದರೆ ಈ ದಿನದಲ್ಲಿ ದೇವರ ವಾಕ್ಯ ನಿಮಗೆ ಏನು ಕೊಡ್ತಾ ಇದೆ? ವಾಗ್ದಾನ. ಹೌದು, ದೇವರು ನಿಮ್ಮನ್ನು ನೆನಪಿಗೆ ತಂದುಕೊಳ್ಳುವಾತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನೆನಪಿಗೆ ತಂದುಕೊಳ್ಳುವಾತನಾಗಿದ್ದಾನೆ. ನಿಮ್ಮ ಕಷ್ಟಗಳಿಂದ, ನಮ್ಮ ಕಷ್ಟಗಳಿಂದ ಬಿಡಿಸುವುದಕ್ಕೆ ಆತ, ಹೌದು, ನಮ್ಮ ಮೇಲೆ ಲಕ್ಷ್ಯ ಇಡುವಂಥ ದೇವರಾಗಿದ್ದಾನೆ. ನಮ್ಮ ಮೇಲೆ ಗಮನ ಇಡುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮ ಮೇಲೆ ಲಕ್ಷ್ಯ ಇಡುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಬಹಳ ಸುಂದರವಾದಂಥ ವಾಕ್ಯ ಭಾಗಗಳನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಬೈಬಲ್ ಗ್ರಂಥದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 136ನೇ ಕೀರ್ತನೆಯಲ್ಲಿ ಭಾಳ ಸುಂದರವಾದಂಥ ವಾಕ್ಯ, 23ನೇ ವಾಕ್ಯ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ಇನ್ನು 24ನೇ ವಾಕ್ಯ, ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದನು, ಆತನ ಕೃಪೆಯು ಶಾಶ್ವತವಾದದ್ದು. ನೋಡಿ, ದೀನಾವಸ್ಥೆಯಲ್ಲಿದ್ದಾಗ ಈ ಕಾಲದಲ್ಲಿ ಮತ್ತು ಮನುಷ್ಯನ ಚರಿತ್ರೆಯಲ್ಲಿ ಎಲ್ಲ ಕಾಲದಲ್ಲಿ ದೀನರ ಮೇಲೆ ಮತ್ತು ದೀನಾವಸ್ಥೆಗೆ ಹೋದವರನ್ನು ನೆನೆಸಿಕೊಳ್ಳುವಂಥವರು ತುಂಬ ಕಡಿಮೆ. ಮೊದಲೇ ದೀನಾವಸ್ಥೆಯಲ್ಲಿ ಇರುವಂಥವರನ್ನು, ಬಡವರಾಗಿ ಇರುವಂಥವರನ್ನು, ಹೆಸರು, ಗುರುತು, ಪ್ರತಿಷ್ಠೆ ಎಲ್ಲ ಇಲ್ಲದವರನ್ನು, ಪ್ರಸಿದ್ಧರಲ್ಲದವರನ್ನು, ಶ್ರೀಮಂತರಲ್ಲದವರನ್ನು ನೆನೆಸಿಕೊಳ್ಳುವಂಥವರು ಬಹಳ ಕಡಿಮೆ. ಆ ದುಂದುಗಾರ ಮಗನಿಗೆ ಇದ್ದಾಗ ಎಲ್ಲರೂ ಇದ್ದರು, ಕಳೆದುಕೊಂಡಾಗ ಯಾರೂ ಆತನ ನೆನೆಸಿಕೊಳ್ಳಲಿಲ್ಲ. ನೆನೆಸಿಕೊಳ್ಳುವಂಥವನು ಒಬ್ಬನೇ, ಪರಲೋಕದ ತಂದೆ. ಇಲ್ಲಿ ನೋಡ್ತೇವೆ, ದೀನಾವಸ್ಥೆಯಲ್ಲಿ ನೆನಪು ಮಾಡಿಕೊಂಡನು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನಗೆ ಯಾರೂ ಇಲ್ಲ ಎಂಬುದಾಗಿ ನೀನು ನೆನೆಸಿಕೊಳ್ತಾ ಇರ್ಬೋದು. ನನ್ನನ್ನು ಒಮ್ಮೆ ನೆನೆಸಿಕೊಳ್ಳುವುದಕ್ಕೆ ಯಾರೂ ಇಲ್ಲ ಎಂಬುದಾಗಿ, ಒಂದು ಫೋನ್ ಕಾಲ್ ಮಾಡಲಿಕ್ಕೆ ಯಾರೂ ಇಲ್ಲ, ಒಂದು ಪ್ರೀತಿಯ ಮಾತನ್ನು ಹೇಳಲಿಕ್ಕೆ ಯಾರೂ ಇಲ್ಲ, ಓ ನನಗೆ ಯಾರೂ ಇಲ್ಲವಲ್ಲ ಎಂಬುದಾಗಿ ನೆನೆಸಿಕೊಳ್ಳುವಂಥ ವ್ಯಕ್ತಿ ನೀವಾಗಿದ್ದಿರಬಹುದು. ಓ ದೇವರೇ, ಎಷ್ಟು ದಿನದಿಂದ ಕಷ್ಟಪಡ್ತಾ ಇದ್ದೇನೆ, ನನಗೆ ಒಂದು ಪ್ರೀತಿಯ ಮಾತನ್ನು ಹೇಳಲಿಕ್ಕೆ ಒಬ್ಬರೂ ಇಲ್ಲವಲ್ಲ, ಒಮ್ಮೆ ನನ್ನನ್ನು ಸಂತೈಸುವುದಕ್ಕೆ ಯಾರೂ ಇಲ್ಲವಲ್ಲ, ಒಮ್ಮೆ ಒಮ್ಮೆ ನನಗೆ ಒಂದು ಕೈ ಹಿಡೀಲಿಕ್ಕೆ ಯಾರೂ ಇಲ್ಲವಲ್ಲ, ಹೇಗಿದ್ದೀರಿ ಕೇಳಲಿಕ್ಕೆ ಯಾರೂ ಇಲ್ಲವಲ್ಲ, ನೆನೆಸಿಕೊಳ್ಳೋರು ಯಾರೂ ಇಲ್ಲವಲ್ಲ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ಇಸ್ರಾಯೇಲರು ದೀನಾವಸ್ಥೆಯಲ್ಲಿದ್ದರು, ಗುಲಾಮರಾಗಿದ್ದರು, ದೇವರು ನೆನಪು ಮಾಡಿಕೊಂಡ್ರು. ನಾನು ನೀವು ದೀನಾವಸ್ಥೆಯಲ್ಲಿದ್ದೆವು, ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ದೇವರು ನಮ್ಮ ಹಣ ನೋಡಿ ನಮ್ಮನ್ನು ಆರಿಸ್ಕೊಳ್ಳಿಲ್ಲ, ನಮ್ಮ ಸೌಂದರ್ಯ ನೋಡಿ ನಮ್ಮನ್ನು ಆರಿಸ್ಕೊಳ್ಳಿಲ್ಲ, ನಾವು ಅಧಿಕಾರಿಗಳು ಎಂದು ನಮ್ಮನ್ನು ಆರಿಸಿಕೊಳ್ಳಲಿಲ್ಲ, ನಾವು ಭಾಳ ಘನವಂತರು ಎಂಬುದಾಗಿ ದೇವರು ಆರಿಸಿಕೊಳ್ಳಲಿಲ್ಲ, ಆರಿಸಿಕೊಂಡು ನಮ್ಮನ್ನು ಘನವಂತರನ್ನಾಗಿ ಮಾಡ್ತಿದ್ದಾನೆ. ನಾವು ಶ್ರೀಮಂತರು ಎಂಬುದಾಗಿ ಆರಿಸಿಕೊಳ್ಳದೆ ಬಡವರಾಗಿದ್ದಾಗ, ತಿಪ್ಪೆಯಲ್ಲಿದ್ದಾಗ ದೇವರು ನಮ್ಮನ್ನು ಆರಿಸಿಕೊಂಡು ಪ್ರಭುಗಳೊಡನೆ ಸಿಂಹಾಸನದಲ್ಲಿ ಕುಳ್ಳಿರಿಸುವಂಥ ಕೆಲಸವನ್ನು ಮಾಡಿದ್ದಾನೆ. ನಾವು ಭಾಳ ಒಳ್ಳೆಯವರು ಎಂಬುದಾಗಿ ದೇವರು ಆರಿಸಿಕೊಳ್ಳಲಿಲ್ಲ, ನಾವು ಬಹಳ ಎಲ್ಲ ವಿದ್ಯೆಗಳನ್ನು ಬಲ್ಲವರು ಎಂದು ಆರಿಸ್ಕೊಳ್ಳಲಿಲ್ಲ, ನಮ್ಮನ್ನು ಆರಿಸಿಕೊಂಡು ಒಳ್ಳೆಯವರನ್ನಾಗಿ ಮಾಡಿದ್ದಾನೆ. ನಮ್ಮನ್ನು ಆರಿಸಿಕೊಂಡು ವಿದ್ಯೆಗಳನ್ನು ನಮಗೆ ಕಲಿಸಿದ್ದಾನೆ. ದೀನಾವಸ್ಥೆಯಲ್ಲಿದ್ದ ದಾವೀದನನ್ನು ಆರಿಸಿಕೊಂಡು ಅರಸನನ್ನಾಗಿ ಮಾಡಿದ, ದೀನಾವಸ್ಥೆಯಲ್ಲಿದ್ದ ಸೌಲನನ್ನು ಆರಿಸಿಕೊಂಡು ತನ್ನ ಪ್ರಜೆಗಳ ಪ್ರಭುವನ್ನಾಗಿ ಮಾಡಿದ, ದೀನಾವಸ್ಥೆಯಲ್ಲಿದ್ದ ಯಾಕೋಬನನ್ನು ಆರಿಸಿಕೊಂಡು ಆಶೀರ್ವಾದ ಮಾಡಿ 2 ಪಾಳೆಯಗಳಿಗೆ ಒಡೆಯನನ್ನಾಗಿ ಮಾಡಿದ. ನಮ್ಮ ದೇವರು ದೀನಾವಸ್ಥೆಯಲ್ಲಿ ನೆನೆಸಿಕೊಳ್ಳುವಂಥ ದೇವರು.
ಈ ಹೊತ್ತು ಈ ಸಂದೇಶ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ದೀನಾವಸ್ಥೆಯಲ್ಲಿ ನಿಮ್ಮನ್ನು ನೆನಪು ಮಾಡಿಕೊಳ್ಳಿಕ್ಕೆ ಆತ ಒಬ್ಬ ಇದ್ದಾನೆ. ಆತ ಜೀವಂತ ಇದ್ದಾನೆ. ಆತ ನೆನಪು ಮಾಡಿಕೊಳ್ಳುವ ಆತನಾಗಿದ್ದಾನೆ. ಆತ ಸುಮ್ಮನೆ ನೆನೆಸಿಕೊಂಡು ಬಿಡುವವನಲ್ಲ, ಲಕ್ಷ್ಯ ಬಿಡುವಂಥ ದೇವರಾಗಿದ್ದಾನೆ. ಆತ ಲಕ್ಷ್ಯವಿಟ್ಟು ನಿನ್ನನ್ನು ದೀನಾವಸ್ಥೆಯಿಂದ ಬಿಡಿಸಿ ಮೇಲಕ್ಕೆ ಎತ್ತುವಂಥ ದೇವರಾಗಿದ್ದಾನೆ. ಎಷ್ಟು ಕೆಳಗೆ ಹೋಗಿದ್ರು ನೋಡಿ, ಯೋಸೇಪ ದೀನಾವಸ್ಥೆಯಲ್ಲಿ ಎಷ್ಟು ಕೆಳಗೆ ಹೋಗಿದ್ದ. ಆತ ಕಾನಾನಿನಿಂದ ಗಟ್ಟ ಇಳಿದು ಐಗುಪ್ತಕ್ಕೆ ಹೋಗಬೇಕಾಗಿ ಬಂತು. ಅದು ಸೋಮನಸ್ಸಿನಿಂದಲ್ಲ, ಗುಲಾಮನಾಗಿ ಆತನನ್ನು ಹಿಡಿದುಕೊಂಡು ಹೋಗಿದ್ರು. ಅಲ್ಲಿ ದಾಸನಾಗಿ ಇರಬೇಕಾಯಿತು. ಅಲ್ಲಿ ಮಾಡದ ತಪ್ಪಿಗೆ ಮತ್ತೆ ಕೆಳಗೆ ಸೆರೆಮನೆಗೆ ಹೋಗಬೇಕಾಯಿತು. ಆದರೆ ದೇವರು ಆತನ ನೆನಪು ಮಾಡಿಕೊಂಡ್ರು ಸರಿಯಾದ ಸಮಯದಲ್ಲಿ. ನೋಡಿ, ಆತ ಆ ಕನಸಿನ ಅರ್ಥವನ್ನು ಹೇಳಿದಂಥ ಆ ಪಾನದಾಯಕರ ಮುಖ್ಯಸ್ಥ ಮರೆತು ಹೋಗಿದ್ದ. ಆದರೆ ದೇವರು ಸರಿಯಾದ ಸಮಯದಲ್ಲಿ ಆತನ ನೆನೆಸಿಕೊಂಡ್ರು. ದೇವರು ಎಂದಿಗೂ ಕೂಡ ಮರೆಯೋದಿಲ್ಲ. ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಸರಿಯಾದ ಸಮಯದಲ್ಲಿ ಆತನ ನೆನೆಸಿಕೊಂಡು ಎಲ್ಲರಿಗಿಂತ ಮೇಲೆ ತಂದ. ಪೊಟಿಫರ, ಸೆರೆಮನೆಯ ಅಧಿಪತಿ, ಪಾನದಾಯಕರ ಮುಖ್ಯಸ್ಥ, ಎಲ್ಲರಿಗಿಂತ ಮೇಲೆ, ತನ್ನ ಅಣ್ಣಂದರಿಗಿಂತ, ತನ್ನ ಪೂರ್ವಿಕರಿಗಿಂತ ಎಲ್ಲರಿಗಿಂತ ಮೇಲೆ ತಂದು ಫರೋಹ ಬಿಟ್ಟರೆ ನೆಕ್ಸ್ಟ್ ಆ ಕಾಲದ ಸೂಪರ್ ಪವರ್ ದೇಶದ ಎರಡನೆಯ ಅತೀ ದೊಡ್ಡ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಮೊರ್ದೆಕಾಯ್, ಆತ ಎಲ್ಲರಿಗಿಂತ ಕೆಳಗೆ ಇದ್ದ. ದೇವರು ಆತನನ್ನು ಎಲ್ಲರಿಗಿಂತ ಮೇಲೆ ತಂದು ಆ ಇಡೀ ದೇಶ ಅಹೇಶ್ವೇರೋಷ್ ಎಂಬಂಥ ಆ ದೊಡ್ಡ ಒಬ್ಬ ಸಾಮ್ರಾಟ ಚಕ್ರವರ್ತಿಯನ್ನು ಬಿಟ್ಟರೆ ಎರಡನೇ ವ್ಯಕ್ತಿಯಾಗಿ ದೇವರು ಆತನನ್ನು ಮೇಲಕ್ಕೆ ತಂದರು. ದೀನಾವಸ್ಥೆಯಲ್ಲಿ ನಮ್ಮನ್ನು ನೆನೆಸಿಕೊಳ್ಳುವಂಥ ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನು ಆದಿಕಾಂಡ 30ನೇ ಅಧ್ಯಾಯ 22ರಿಂದ 24ರವರೆಗೆ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ರಾಹೇಲಳಿಗೆ ಎಷ್ಟು ವರ್ಷ, ತುಂಬ ವರ್ಷಗಳು ಕಳೆಯಿತು ಮದುವೆಯಾಗಿ, ಮಕ್ಕಳಿಲ್ಲ. ಆಕೆಯ ಅಕ್ಕನಿಗೆ ಮಕ್ಕಳು 6 ಜನ ಮಕ್ಕಳು ಪ್ಲಸ್ ಒಂದು ಹುಡುಗಿ 7 ಜನ. ಆಕೆ ದಾಸಿಯರಿಗೆ ಮಕ್ಕಳು ಹುಟ್ಟಿದ್ದಾರೆ. ಆಕೆಗೆ ಮಕ್ಕಳಿಲ್ಲ ರಾಹೇಲಳಿಗೆ. ಆಕೆ ಮೊದಲು ಗಂಡನ ಹತ್ತಿರ ಕೂಡ ಜಗಳ ಮಾಡಿದಳು, ಮಕ್ಕಳನ್ನು ಕೊಡು. ಕೊನೆಗೆ ಯೆಹೋವನಿಗೆ ಮೊರೆ ಇಟ್ಟಳು ಎಂಬುದಾಗಿ ಆ ಮೊರೆಯನ್ನು ಯೆಹೋವನು ಕೇಳಿ ಆಕೆಯನ್ನು ಆಶೀರ್ವಾದ ಮಾಡಿದನು, ಆಕೆಯನ್ನು ನೆನಪಿಗೆ ತಂದುಕೊಂಡನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ರಾಹೇಲಳನ್ನು ನೆನೆಸಿದನು, ಆಕೆಯ ಪ್ರಾರ್ಥನೆ ಕೇಳಿದನು. ದೇವರಿಗೆ ಸ್ತೋತ್ರ. ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. 22ನೇ ವಾಕ್ಯ. ದೇವರಿಗೆ ಸ್ತೋತ್ರ. ಆದಿಕಾಂಡ 30ನೇ ಅಧ್ಯಾಯದ 22ನೇ ವಾಕ್ಯ. ದೇವರು ನಮ್ಮನ್ನು ನೆನೆಸಿಕೊಳ್ಳುವಂಥ ದೇವರು, ನಮಗೆ ಅದ್ಭುತಗಳನ್ನು ಮಾಡಿಕೊಡುವಂಥ ದೇವರು, ನಮ್ಮನ್ನು ನೆನೆಸಿಕೊಂಡು ನಮಗಾಗಿ ಅದ್ಭುತಗಳನ್ನು ಮಾಡುವಂಥ ದೇವರು ನಮ್ಮ ದೇವರು ಎಂಬುದಾಗಿ. ಇನ್ನು ಕೂಡ ಒಂದು ವಾಕ್ಯವನ್ನು ನೋಡುವಂಥ ಸಮಯದಲ್ಲಿ ಆದಿಕಾಂಡ ಅದರ 8ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ಜಲಪ್ರಳಯದ ಕಾಲದಲ್ಲಿ 1 ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ನಾವೆಯಲ್ಲಿ ಇದ್ದಂಥ ನೋಹನನ್ನು, ಇನ್ನು ಅವನ ಸಂಗಡ ನಾವೆಯಲ್ಲಿದ್ದಂಥ ಆತನ ಕುಟುಂಬ, ಮೃಗ, ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತೆಗಿತು. 8ನೇ ಅಧ್ಯಾಯ 1ನೇ ವಾಕ್ಯ. ದೇವರು ನೆನಪಿಗೆ ತಂದುಕೊಳ್ಳುವಂಥ ದೇವರಾಗಿದ್ದ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾರು ಮರೆತರೂ ಕೂಡ, ಹೆತ್ತ ತಾಯಿ ಮರೆತರೂ ಕೂಡ, ಯಾರು ಮರೆತರೂ ಕೂಡ ದೇವರು ಮರೆಯುವುದಿಲ್ಲ. ಆತ ನೆನಪಿಗೆ ತಂದುಕೊಳ್ಳುವ ಆತನಾಗಿದ್ದಾನೆ. ಆತನ ವಾಗ್ದಾನಗಳನ್ನು ಆತ ಮರೆಯುವುದಿಲ್ಲ, ನೆನಪಿಗೆ ತಂದುಕೊಳ್ಳುವ ಆತನಾಗಿದ್ದಾನೆ. ಕಡೆಯ ಗಳಿಗೆ ಎಂಬ ರೀತಿಯಲ್ಲಿ ಕಡೆಯ ಉಸಿರಿನ ಸಮಯ, ಕಡೆಯ ಉಸಿರನ್ನು ಬಿಡುವಂಥ ಸಮಯ ಎಂಬುದಾಗಿ ನೆನೆಸಿಕೊಳ್ಳುವಂಥ ಸಮಯವಾಗಿದ್ದಿರಬಹುದು. ಆದರೂ ಕೂಡ ದೇವರು ನಮ್ಮನ್ನು ನೆನಪಿಗೆ ತಂದುಕೊಳ್ಳುವ ಆತನಾಗಿದ್ದಾನೆ. ಆತ ಮಾಡಿದ ವಾಗ್ದಾನಗಳನ್ನು ನೆನೆಸಿಕೊಳ್ಳುವ ಆತನಾಗಿದ್ದಾನೆ. ನಮ್ಮ ಮೇಲೆ ಲಕ್ಷ್ಯವಿಟ್ಟು ನಮ್ಮನ್ನು ಬಿಡಿಸಿ ಮೇಲಕ್ಕೆ ತರುವಂಥ ದೇವರಾಗಿದ್ದಾನೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮ ಕರ್ತನು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿರುವುದರಿಂದ ಆತನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ನೀನು ನಮ್ಮನ್ನು ನೆನೆಸಿಕೊಳ್ಳುವಂಥ ದೇವರು, ನಮ್ಮನ್ನು ನೆನೆಸಿಕೊಂಡು, ನಮ್ಮನ್ನು ದೀನಾವಸ್ಥೆಯಲ್ಲಿ ನೆನೆಸಿಕೊಂಡು, ನಮ್ಮ
ಕರ್ತನೆ ಕಷ್ಟಗಳ ಮಧ್ಯದಲ್ಲಿ ನೆನೆಸಿಕೊಂಡು, ಕೊರತೆಗಳ ಮಧ್ಯದಲ್ಲಿ ನೆನೆಸಿಕೊಂಡು, ಹೌದು ಕರ್ತನೆ ಗೋಳಾಟ ನೆಟ್ಟುಸಿರಿನ ಸಮಯಗಳಲ್ಲಿ ನಮ್ಮನ್ನು ನೆನೆಸಿಕೊಂಡು, ನಮ್ಮ ಮೇಲೆ ಲಕ್ಷ್ಯವಿಟ್ಟು ನಮ್ಮನ್ನು ಬಿಡಿಸುವಂಥ ದೇವರು, ನಮ್ಮನ್ನು ಮೇಲಕ್ಕೆ ಎತ್ತುವಂಥ ದೇವರು. ಹೌದು ಸ್ವಾಮಿ, ಆ ದುಷ್ಕರ್ಮಿಯೊಬ್ಬನು ಆ ಶಿಲುಬೆ ಮೇಲೆ ಬಿದ್ದುಕೊಂಡು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಬೇಡಿಕೊಳ್ಳುವಾಗ, ನನ್ನನ್ನು ನೆನೆಸಿಕೋ ಎಂಬುದಾಗಿ ಬೇಡಿಕೊಳ್ಳುವಾಗ, ಈ ಹೊತ್ತು ನೀನು ನನ್ನೊಂದಿಗೆ ಪರದೈಸಿನಲ್ಲಿ ಇರುವಿ ಎಂಬುದಾಗಿ ವಾಗ್ದಾನ ಕೊಟ್ಟಂಥ ದೇವರು. ನಿನ್ನ ಕರಗಳಲ್ಲಿ ಹೌದು ಸ್ವಾಮಿ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು, ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನೆಯಲ್ಲಿ ಜಾಯ್ನ್ ಆಗಿರುವಂಥ ಎಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಪ್ರತಿಯೊಬ್ಬರನ್ನು ನೀನು ಬಲಪಡಿಸು ಸ್ವಾಮಿ. ಅವರ ಎಲ್ಲ ಕಷ್ಟ ಗೋಳಾಟಗಳಿಂದ ಬಿಡಿಸಿ, ರೋಗ ಸಂಕಟಗಳಿಂದ ಬಿಡಿಸಿ, ಸಾಲಗಳಿಂದ ಬಿಡಿಸಿ, ಅವ್ರನ್ನ ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ಹೌದು ಸ್ವಾಮಿ, ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಾವು ನಿನ್ನನ್ನು ಹಾಡಿ ಆರಾಧಿಸುವಂತೆ ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡಿದೆ. ಮಾತ್ರವಲ್ಲ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದೆ. ನಿನ್ನ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನೂ ಕೂಡ ನಿನ್ನ ಆಶೀರ್ವಾದ ಮಾಡು. ಹೌದು ಸ್ವಾಮಿ, ಅವರು ಹಾದು ಹೋಗುವಂಥ ದುಸ್ಥಿತಿಗಳು ಪರಿಸ್ಥಿತಿಗಳು ಏನಿದ್ರೂ ಕೂಡ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಅವ್ರನ್ನ ಬಿಡಿಸಿ ಕಾಪಾಡಿ ಆಶೀರ್ವದಿಸಿ, ಆತ್ಮಿಕವಾಗಿ ಶಾರೀರಿಕ ಮಾನಸಿಕ ಕೌಟುಂಬಿಕ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿ ನಡೆಸು ಸ್ವಾಮಿ. ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ನಿನಗೆ ಉಂಟಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬರೊಂದಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.